ಹಾಯ್ ಎಲ್ರಿಗೂ. ನೆನ್ನೆ ತಿಂದಿರೋದು ಕರಗ್ಸೋಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಜಿಮ್ಗೆ ಹೊರಟೋಗಿದ್ದೆ. ಫುಲ್ ವರ್ಕೌಟ್ ಮಾಡಿದೆ. ಮಮ್ಮಿ ಬರೋ ಅಷ್ಟರಲ್ಲಿ ರೈಸು ಸಾಂಬಾರು ಪಲ್ಯ ಅಂತ ಅಳಿಯನ್ಗೆ ಫುಲ್ಲು ಲಂಚ್ ಪ್ರಿಪೇರ್ ಮಾಡಿದ್ರು. ಇವತ್ತು ಬ್ರೇಕ್ಫಾಸ್ಟ್ ಹೋಟೆಲ್ಲೇ ಆಯಿತು. ಯಾಕಂದರೆ ಇವತ್ತು ಮಮ್ಮಿ ಮನೆಗೆ ಹೋಗೋದಿದೆ, ಹಂಗೆ ಅಕ್ಕನ ಮನೆಗೆ ಹೋಗೋದಿದೆ. ನೆನ್ನೆ ಹಬ್ಬಕ್ಕೆ ಊರಿಗೆ ಹೋಗ್ಬಿಟ್ಟಿದ್ದೆ, ಅದಕ್ಕೆ ಇವತ್ತು ಬರೋದು ಕೇಳಿದ್ರು. ಸೊ ಇವತ್ತು ಅಕ್ಕನ ಮನೆಗೆ ಹೋಗಿ ಅಲ್ಲಿ ಎಲ್ಲ ನೋಡಿಕೊಂಡು ಎಲ್ಲರೂ ಮಾತಾಡಿಸ್ಕೊಂಡು ಚೆನ್ನಾಗಿ ಕೂರಿಸಿದ್ರು ಅವರು ದೇವ್ರನ್ನ. ಹಾಗೆ ಅಕ್ಕ ಹೋಳಿಗೆ ಊಟ ಮಾಡಿದ್ದು, ಅದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು, ಮತ್ತು ನಮ್ಮ ಮಾವನಿಗೂ ರಾಖಿ ಕಟ್ಟೋದಿತ್ತು ಮಮ್ಮಿ. ಸೊ ಮಮ್ಮಿ ದೊಡ್ಡಮ್ಮ ಇಬ್ಬರು ರಾಖಿ ಕಟ್ಟಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಮಮ್ಮಿ ಮನೆಗೆ ಹೊರಟ್ವಿ. ಅಕ್ಕನೂ ಕರ್ಕೊಂಡು, ಅಣ್ಣಂಗೆ ರಾಖಿ ಕಟ್ಟೋದಿತ್ತಲ್ಲ, ಸೊ ಅದಕ್ಕೆ ರಾಖಿ ಕಟ್ಟೋಣ ಅಂದ್ಬಿಟ್ಟು ಎಲ್ಲ ಮಮ್ಮಿ ಮನೆಗೆ ಹೊರಟ್ವಿ. ಎಲ್ಲ ಥರ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ನಾನು ಅಕ್ಕ. ಸ್ವೀಟ್ಸು ಏನೇನು ಬೇಕೋ ಎಲ್ಲನೂ ಆರತಿ ಅಕ್ಷತೆ ಎಲ್ಲ ತಗೊಂಡು ಅಣ್ಣನಿಗೆ ರಾಖಿ ಕಟ್ಟಿದ್ವಿ. ಒಂಥರ ರಕ್ಷಾಬಂಧನ ಅನ್ನೋದು ತುಂಬ ಸ್ಪೆಷಲ್ಲು. ಅಣ್ಣ ತಂಗಿರ್ಗಾಗಲಿ ಅಕ್ಕ ತಮ್ಮಂದಿರ್ಗಾಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಹಬ್ಬ. ಮತ್ತು ನಮ್ಮ ಭುವನ್ಗೂ ಚಿಕ್ಕ ತಂಗಿ ಇರೋದ್ರಿಂದ ನೆನ್ನೆನೇ ಆಗೋಯ್ತು, ಮತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನೆನ್ನೆನೇ ರಾಖಿ ಎಲ್ಲ ಕಟ್ಟಿಸ್ತೀವಿ. ಅವ್ನಿಗೆ ರಾಖಿ ಕಟ್ಟಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಪುಟ್ಟ ತಂಗಿರಿಂದ ರಾಖಿ ಕಟ್ಟಿಸ್ಕೊಂಡ. ಎಲ್ರಿಗೂ, ಎಲ್ಲ ಅಣ್ಣ ತಂಗಿರಿಗೂ ಅಕ್ಕ ತಮ್ಮಂದಿರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು.